ರೇವಣ್ಣ ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಸಾಗ್ತಾ ಇದೆ. 364A ಈ ಸೆಕ್ಷನ್ ನ ಹಾಕಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ, ತಮ್ಮ ಆಕ್ಷೇಪಣೆಯನ್ನ ಹೇಳ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾರೆ. ಯಾವುದೇ ವ್ಯಕ್ತಿ ಕಿಡ್ನಾಪ್ ಆದ್ರೆ ಅಥವಾ ಯಾವುದೇ ವ್ಯಕ್ತಿಯನ್ನ ಕೂಡಿ ಹಾಕಿದ್ರೆ ಕೆಲ ಬೇಸಿಕ್ ಅಂಶಗಳು ಇರಬೇಕು. ಕೇಸನ್ನ ರಿಜಿಸ್ಟರ್ ಮಾಡುವಂತಹ ಸಂದರ್ಭದಲ್ಲಿ FIR ನ ಹಾಕುವಂತಹ ಸಂದರ್ಭದಲ್ಲಿ ಅದನ್ನ ಪರಿಗಣಿಸಬೇಕು. ಏನನ್ನ ಪರಿಗಣಿಸಬೇಕು? ಕಿಡ್ನಾಪ್, ಕೂಡಿ ಹಾಕೋದ್ರ ಜೊತೆಗೆ ಬೆದರಿಕೆ, ಕಿರುಕುಳ ಆಗಿರಬೇಕು. ಯಾವಾಗ ನೀವು 364A ಸೆಕ್ಷನ್ ನ ದಾಖಲು ಮಾಡ್ತೀರಿ, ಇದೆಲ್ಲ ಆಗಿದ್ದಾಗ ಕಿಡ್ನಾಪ್, ಕೂಡಿ ಹಾಕೋದ್ರ ಜೊತೆಗೆ ಬೆದರಿಕೆಯನ್ನ ಹಾಕಿರಬೇಕು, ಸಂತ್ರಸ್ತರಿಗೆ ಕಿರುಕುಳವನ್ನ ಕೊಟ್ಟಿರಬೇಕು, ಜೊತೆಗೆ ಅದರಲ್ಲಿ ಡಿಮ್ಯಾಂಡ್ ಕೂಡ ಇರಬೇಕು. 364A ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೆಕ್ಷನ್ ನ ಹಾಕೋದು ಅಂತಹ ಸಂದರ್ಭದಲ್ಲಿ ಅಂತ ಹೇಳಿದಂತಹ CV ನಾಗೇಶ್ ಅವರು ಈಗ ಫ್ಲೈಟ್ ಹೈಜಾಕ್ ಪ್ರಕರಣವೊಂದರ ಉಲ್ಲೇಖವನ್ನ ಮಾಡ್ತಿದ್ದಾರೆ. ವಿಮಾನವನ್ನ ಹೈಜಾಕ್ ಮಾಡಿದಂತಹ ಪ್ರಕರಣವೊಂದರ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಆ ಪ್ರಕರಣದಲ್ಲಿ ಡಿಮ್ಯಾಂಡ್ ಇತ್ತು, ಆ ಕಾರಣಕ್ಕಾಗಿ ಅಲ್ಲಿ 364A ಸೆಕ್ಷನ್ ನ ಹಾಕಿದ್ರು. ಅಲ್ಲದೆ ಅಲ್ಲಿ ಗನ್ ಹಿಡಿದು ಟೆರರಿಸ್ಟ್ಗಳು ಬೆದರಿಕೆಯನ್ನ ಹಾಕಿದ್ರು. ಆ ಕಾರಣಕ್ಕಾಗಿ ಅಲ್ಲಿ 364A ಸೆಕ್ಷನ್ ನ ಹಾಕಿದ್ರು. ಅದರಂತೆ ಡಿಮ್ಯಾಂಡ್ ಇರಲೇಬೇಕು. ಅವರನ್ನ ಕೂಡಿಡುವ, ಅವರ ಕೆಲಸಕ್ಕೆ ಅಡ್ಡಿ ಮಾಡುವಂತಹ ಒಂದು ಕೆಲಸ, ಒಂದು ಕೃತ್ಯ ಆ ಪ್ರಕರಣದಲ್ಲಿ ಆಗಿರಬೇಕು. ಅಂತಹ ಸಂದರ್ಭದಲ್ಲಿ ನೀವು 364A ಸೆಕ್ಷನ್ ನ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಹಾಕಬಹುದು. ಬಟ್ ಇಲ್ಲಿ ಅದೆಲ್ಲ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಂತ್ರಸ್ತೆ ಮೇಲೆ ಹಲ್ಲೆ ಆಗಿದ್ಯಾ, ಸಂತ್ರಸ್ತೆ ಕಿರುಕುಳ ಆಗಿದ್ಯಾ, ಸಂತ್ರಸ್ತೆಯನ್ನ ಗನ್ ಪಾಯಿಂಟ್ ನಲ್ಲಿ ಇಟ್ಟು ಆಕೆಯ ಮೇಲೆ ದೌರ್ಜನ್ಯವನ್ನ ಮಾಡಲಾಗಿದ್ಯಾ, ಕಿರುಕುಳವನ್ನ ಕೊಡಲಾಗಿದ್ಯಾ, ಈ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು. ನೇರವಾಗಿ ಇಡೀ ಅವರ ವಾದ ಈಗ ರೇವಣ್ಣ ಅವರ ವಿರುದ್ಧ KR ನಗರ ಸ್ಟೇಷನ್ ನಲ್ಲಿ ಹಾಕಿರುವಂತಹ FIR ನಲ್ಲಿ ಮೆನ್ಷನ್ ಮಾಡಿರುವಂತಹ ಆ 364A ನಾನ್ ಬೇಲೆಬಲ್ ಸೆಕ್ಷನ್, ಆ ಸೆಕ್ಷನ್ ಇರೋ ಕಾರಣಕ್ಕಾಗಿನೇ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರೋದು. ಇವತ್ತವರು ನ್ಯಾಯಾಂಗ ಬಂಧನದಲ್ಲಿರೋದು. ಹಾಗಾಗಿ ಆ ಸೆಕ್ಷನ್ ಬಗ್ಗೆನೇ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಕಿಡ್ನಾಪ್, ಕೂಡಿ ಹಾಕೋದ್ರ ಜೊತೆಗೆ ಬೆದರಿಕೆ, ಕಿರುಕುಳ ಆಗಿರಬೇಕು ಸಂತ್ರಸ್ತರಿಗೆ, ಜೊತೆಗೆ ಅದರಲ್ಲಿ ಡಿಮ್ಯಾಂಡ್ ಕೂಡ ಇರಬೇಕು. ಅಂದ್ರೆ ನಮ್ಗಿಷ್ಟು ಹಣ ಕೊಡಿ ಅಂತ ಹೇಳೋದು, ಅಥವಾ ಅವರಿಂದ ಬೇರೆ ಯಾವುದಾದ್ರೂ ಕೆಲಸ ಬೆದರಿಕೆ ಹಾಕಿ ಅವರಿಂದ ಮಾಡಿಸ್ಕೊಳ್ಳೋದು, ಕಿಡ್ನಾಪ್ ಮಾಡಿ ಅಂಥದ್ದಾಗಿರ್ಬೇಕು. ಅಂಥ ವಿಚಾರಗಳ ಉಲ್ಲೇಖ ದೂರಿನಲ್ಲಿ ಇರಬೇಕು ಅಂತ ಹೇಳಿದಂತಹ CV ನಾಗೇಶ್ ಫ್ಲೈಟ್ ಹೈಜಾಕ್ ಪ್ರಕರಣವೊಂದರ ಉಲ್ಲೇಖ ಮಾಡ್ತಾರೆ. ಆ ಪ್ರಕರಣದಲ್ಲಿ ಡಿಮ್ಯಾಂಡ್ ಇತ್ತು, ಆ ಕಾರಣಕ್ಕಾಗಿ 364A ಹಾಕಲಾಗಿತ್ತು. ಅಲ್ಲದೆ ಅಲ್ಲಿ ಗನ್ನನ್ನ ಹಿಡಿದು ಟೆರರಿಸ್ಟ್ಗಳು ಬೆದರಿಕೆಯನ್ನ ಹಾಕಿದ್ರು ಇದ್ದಂಥ ಪ್ರಯಾಣಿಕರ ಮೇಲೆ. ಅದರಂತೆ 364A ಹಾಕುವಂತಹ ಸಂದರ್ಭದಲ್ಲಿ ಡಿಮ್ಯಾಂಡ್ ಇರಲೇಬೇಕು. ಅವರನ್ನ ಕೂಡಿಡುವ ಅಥವಾ ಅವರ ಕೆಲಸಕ್ಕೆ ಅಡ್ಡಿ ಮಾಡುವಂತಹ ಕೃತ್ಯ ಆಗಿರಲೇಬೇಕು. ಅದರಲ್ಲಿ ಅವರ ಬಿಡುಗಡೆಗೆ ಡಿಮ್ಯಾಂಡ್ ಇರಬೇಕು. ಅಲ್ಲೆಲ್ಲ ಆದಂತಹ ಕಾರಣಕ್ಕಾಗಿ, ಆ ಫ್ಲೈಟ್ ಹೈಜಾಕ್ ಪ್ರಕರಣದಲ್ಲಿ ಇದೆಲ್ಲ ಇದ್ದಂತಹ ಕಾರಣಕ್ಕಾಗಿ 364A ನ ಹಾಕೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ಟೆರರಿಸ್ಟ್ಗಳು ಪ್ರಯಾಣಿಕರನ್ನ ಗನ್ ಪಾಯಿಂಟ್ ನಲ್ಲಿಟ್ಟು ತಮಗ್ ಬೇಕಾದವರನ್ನ, ತಮ್ಮ ಸಹಚರರು ಯಾರಿದ್ದಾರೆ ಅವರ ಬಿಡುಗಡೆಗೆ ಅಲ್ಲಿ ಬೇಡಿಕೆಯನ್ನ ಇಟ್ರು. ಅಂದ್ರೆ ಅಲ್ಲಿ ಬೇಡಿಕೆ ಇತ್ತು. ಆ ಕಾರಣಕ್ಕಾಗಿ ಅಲ್ಲಿ 364A ಸೆಕ್ಷನ್ ನ ಹಾಕಲಾಗಿತ್ತು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇವಣ್ಣ ಅವರನ್ನ ನೀವು 364A ಹಾಕಿ ಅರೆಸ್ಟ್ ಮಾಡಿದ್ದೀರಲ್ಲ, KR ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ FIR ಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಇದೆಲ್ಲ ಆಗಿದೆಯಾ? ಸಂತ್ರಸ್ತೆ ಮೇಲೆ ಈ ರೀತಿಯಾದಂತಹ ಎಲ್ಲ ದೌರ್ಜನ್ಯ ಆಗಿದೆಯಾ? ದೂರಿನಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆಯಾ? FIR ನಲ್ಲಿ ಈ ವಿಚಾರಗಳು ಉಲ್ಲೇಖ ಆಗಿದೆಯಾ? ಈ ರೀತಿ ಹಲ್ಲೆ ಆಗಿದೆ, ಈ ರೀತಿ ದೌರ್ಜನ್ಯ ಆಗಿದೆ, ಈ ರೀತಿ ಎಳ್ಕೊಂಡು ಹೋದ್ರು, ಈ ರೀತಿಯಾದಂತಹ ಡಿಮ್ಯಾಂಡ್ ಇಟ್ಟರು ಅಂಥ ಪಾಯಿಂಟ್ಗಳನ್ನ ದೂರುದಾರರು ಉಲ್ಲೇಖ ಮಾಡಿದ್ದಾರಾ? ಅಥವಾ ಪೊಲೀಸರು, KR ನಗರ ಸ್ಟೇಷನ್ ನ ಪೊಲೀಸರು FIR ನ ದಾಖಲಿಸುವಂತಹ ಸಂದರ್ಭದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರಾ? ಈ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸದ್ಯ HD ರೇವಣ್ಣ ಅವರ ಪರ ಇರುವಂತಹ ವಕೀಲ CV ನಾಗೇಶ್ ಅವರು. ಅಲ್ಲಿಗೆ ಇಡೀ ಅವರ ವಾದ ಸದ್ಯಕ್ಕೆ ಸುತ್ತಾ ಇರುವಂಥದ್ದು 364A ಸೆಕ್ಷನ್ ನ ಮೇಲೇನೆ. ನಾನು ಆಗ್ಲೇ ಹೇಳಿದೆ, ಜಾಮೀನು ಅರ್ಜಿ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆಯ್ತಲ್ಲ, ರೇವಣ್ಣ ಅವರು ಅರೆಸ್ಟ್ ಆಗೋದಕ್ಕೂ ಮೊದಲು ಆಗ್ಲೂ ಇದೇ ಸೆಕ್ಷನ್ ನ ಉಲ್ಲೇಖ ಮಾಡಿ ಆಗ ರೇವಣ್ಣ ಪರ ಇದ್ದಂತಹ ವಕೀಲರು ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡನೆ ಮಾಡಿದ್ರು. ಈಗ ರೇವಣ್ಣ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ 364A ಸೆಕ್ಷನ್ ನ ಹಾಕಿರುವಂತಹ ಕಾರಣಕ್ಕಾಗಿ ನಾನ್ ಬೇಲೆಬಲ್ ಸೆಕ್ಷನ್ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. 4 ದಿನಗಳ SIT ಕಸ್ಟಡಿಯನ್ನ ಎದುರಿಸಿದ್ದಾರೆ. ಅದಾದ ನಂತರದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ನಿನ್ನೆಯಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ರೇವಣ್ಣ ಅವರು.
ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ 364A ಸೆಕ್ಷನ್ನೇ ಕಾರಣ ಇಷ್ಟೆಲ್ಲ ಆಗೋದಕ್ಕೆ. ಹಾಗಾಗಿ ಆ 364A ಸೆಕ್ಷನ್ ಈ ಪ್ರಕರಣದಲ್ಲಿ ಅಥವಾ KR ನಗರ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಅವಶ್ಯಕತೆ ಇತ್ತಾ? ಯಾವ ಉದ್ದೇಶದಿಂದ ಆ ಸೆಕ್ಷನ್ನ ಹಾಕಲಾಯಿತು ಅಥವಾ ಯಾವ ಅಂಶಗಳನ್ನ ಪರಿಗಣಿಸಿ ಈ ಸೆಕ್ಷನ್ನ ಹಾಕಲಾಯಿತು ಅನ್ನುವಂತಹ ಪ್ರಶ್ನೆಯನ್ನ CV ನಾಗೇಶ್ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಎತ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಅವರು ಆ ಫ್ಲೈಟ್ ಹೈಜಾಕ್ನ ಉದಾಹರಣೆಯನ್ನ ಕೂಡ ಕೊಟ್ಟಿದ್ದು. ಯಾವುದೇ ವ್ಯಕ್ತಿ ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ವ್ಯಕ್ತಿಯನ್ನ ಕೂಡಿ ಹಾಕಿದಂತಹ ಸಂದರ್ಭದಲ್ಲಿ ಕೆಲ ಬೇಸಿಕ್ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ಕೇಸ್ ರಿಜಿಸ್ಟರ್ ಮಾಡುವಾಗ ಆ ಅಂಶಗಳನ್ನ ಮೂಲಭೂತವಾಗಿ ಪರಿಗಣಿಸಬೇಕು ಪೊಲೀಸರು FIR ನ ದಾಖಲು ಮಾಡುವಂತಹ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ವಿಕ್ಟಿಮ್ ಬಗ್ಗೆ SIT ಎಲ್ಲೂ ಕೂಡ ಹೇಳಿಲ್ಲ. ಆಕೆಗೆ ಹಲ್ಲೆಯಾಗಿದ್ಯಾ ಅಥವಾ ಆಕೆಯ ವಿರುದ್ಧ ಏನಾದ್ರೂ ಬಲವಂತವಾಗಿ ಏನಾದ್ರೂ ಕೃತ್ಯಗಳಾಗಿದ್ಯಾ ಅದ್ಯಾವುದರ ಬಗ್ಗೆ ಕೂಡ ದೂರಿನಲ್ಲಿ FIR ನಲ್ಲಿ ಉಲ್ಲೇಖ ಆಗಿಲ್ಲ. ಕಿಡ್ನಾಪ್, ಕೂಡಿ ಹಾಕೋದ್ರ ಜೊತೆಗೆ ಬೆದರಿಕೆ, ಕಿರುಕುಳ ಆಗಿರಬೇಕು ಸಂತ್ರಸ್ತರಿಗೆ. ಅದರ ಜೊತೆಗೆ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿರಬೇಕು, ಡಿಮ್ಯಾಂಡ್ ಕೂಡ ಮಾಡಿರಬೇಕು. ಅಂತಹ ಸಂದರ್ಭದಲ್ಲಿ ಅಂಥ ಪ್ರಕರಣಗಳಲ್ಲಿ 364A ಸೆಕ್ಷನ್ನ ಹಾಕುವಂಥದ್ದು ಸೂಕ್ತ. ಹಾಕಲೇಬೇಕು. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ, ಬೇಲೇಬಲ್ ಸೆಕ್ಷನ್ಸ್. ಬಟ್ ಇದೆಲ್ಲ ಆದಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡೋದು, ಕೂಡಿ ಹಾಕೋದು, ಬೆದರಿಕೆ ಕೊಡೋದು ಅಥವಾ ಬೆದರಿಕೆ ಹಾಕೋದು, ಕಿರುಕುಳವನ್ನ ಮಾಡೋದು ಅಥವಾ ಯಾವುದಾದ್ರೂ ರೀತಿಯಾದಂತಹ ಡಿಮ್ಯಾಂಡ್ ಅನ್ನ ಇಡೋದು, ಅದು ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ ಆಗಿರಬಹುದು, ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಇಡುವುದಾಗಿರಬಹುದು ಅಥವಾ ಯಾವುದಾದ್ರೂ ಇಂತಹ ಕೆಲಸ ಮಾಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಡುವಂತಹದ್ದಾಗಿರಬಹುದು, ಆ ಕಾರಣಕ್ಕಾಗಿ ಅವರನ್ನ ಕಿಡ್ನಾಪ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡುವುದಾಗಿರಬಹುದು. ಅಂಥ ಸಂದರ್ಭದಲ್ಲಿ ಅಂಥ ಪ್ರಕರಣಗಳಲ್ಲಿ ಈ 364A ಸೆಕ್ಷನ್ ಏನಿದೆ ಅದನ್ನ ಹಾಕೋದು ಸರಿ. ಬಟ್ ಇಲ್ಲಿ ಅಂಥದ್ದು ಏನಾಗಿದೆ ಅಂತ ಹೇಳಿ CV ನಾಗೇಶ್ ಸದ್ಯ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಫ್ಲೈಟ್ ಹೈಜಾಕ್ ಪ್ರಕರಣದ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದು ವಾದ ಮಾಡುವಂತಹ ಸಂದರ್ಭದಲ್ಲಿ. ಆ ಪ್ರಕರಣದಲ್ಲಿ ಏನಾಯಿತು ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳಿದ್ರು. ಆ ಪ್ರಕರಣದಲ್ಲಿ ಡಿಮ್ಯಾಂಡ್ ಇತ್ತು, ಆ ಕಾರಣಕ್ಕಾಗಿ 364A ಸೆಕ್ಷನ್ನ ಅಲ್ಲಿ ದಾಖಲು ಮಾಡಲಾಯಿತು. ಯಾಕಂದ್ರೆ ಅಲ್ಲಿ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರ ಮೇಲೆ ಗನ್ನನ್ನ ಹಿಡಿದು ಟೆರರಿಸ್ಟ್ಗಳು ಬೆದರಿಕೆಯನ್ನ ಹಾಕಿದ್ರು. ಅದರ ಜೊತೆಗೆ ಡಿಮ್ಯಾಂಡ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಏನ್ ಡಿಮ್ಯಾಂಡ್ ಮಾಡಿದ್ರು? ತಮ್ಮ ಸಹಚರರ ಬಿಡುಗಡೆಗಾಗಿ ಅಲ್ಲಿ ಡಿಮ್ಯಾಂಡ್ ಮಾಡಿದ್ರು. ಅದೆಲ್ಲವೂ ಕೂಡ ಆ ಪ್ರಕರಣದಲ್ಲಿ ಆಗಿತ್ತು. ಬೆದರಿಕೆಯೂ ಇತ್ತು, ಡಿಮ್ಯಾಂಡೂ ಇತ್ತು, ಹೈಜಾಕು ಆಗಿತ್ತು, ಅಂದ್ರೆ ಕಿಡ್ನಾಪ್ ಕೂಡ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಅಂಥ ಕೇಸ್ಗಳಲ್ಲಿ 364A ಸೆಕ್ಷನ್ನ ಹಾಕುವಂಥದ್ದು ಸಾಧ್ಯ, ಹಾಗೆ ಹಾಕುವಂಥದ್ದು ಸೂಕ್ತ. ಈಗ ನನ್ನ ಕಕ್ಷಿದಾರರಾಗಿರುವಂತಹ HD ರೇವಣ್ಣ ಅವರ ವಿರುದ್ಧ KR ನಗರ ಠಾಣೆಯಲ್ಲಿ ಏನ್ ಕಂಪ್ಲೇಂಟ್ ದಾಖಲಾಗಿದೆ, ಏನ್ FIR ದಾಖಲಾಗಿದೆ, ಆ FIR ನಲ್ಲಿ ಈ ರೀತಿಯಾದಂತಹ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರಾ? ಕೂಡಿಡೋದು ಅಥವಾ ಹಿಂಸೆ ಕೊಡೋದು, ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು, ಬೆದರಿಕೆ ಹಾಕೋದು, ಈ ರೀತಿಯಾದಂತಹ ಯಾವ ಅಂಶಗಳು ಆ FIR ನಲ್ಲಿ ಉಲ್ಲೇಖ ಆಗಿದೆ? ಈ ಪ್ರಶ್ನೆಯನ್ನ ಸದ್ಯ ರೇವಣ್ಣ ಅವರ ಪರ ವಕೀಲ CV ನಾಗೇಶ್ ಅವರು ಮಾಡ್ತಿದ್ದಾರೆ. ಬೇಲರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ಇವತ್ತು ಮಧ್ಯಾಹ್ನ ಅಂದ್ರೆ ಕಳೆದ ಅರ್ಧ ಗಂಟೆಯ ಹಿಂದೆ ಮೊದಲು ವಾದವನ್ನ ಮಂಡನೆ ಮಾಡುವುದಕ್ಕೆ ಆರಂಭ ಮಾಡಿದ್ದೇ ರೇವಣ್ಣ ಅವರ ಪರ ವಕೀಲರು. ಕಿಡ್ನಾಪ್ ಹಾಗೆ ಅಬ್ಜೆಕ್ಷನ್ ಬಗ್ಗೆ, ಕಿಡ್ನಾಪ್ ಜೊತೆಗೆ ಅಬ್ಡಕ್ಷನ್ ಬಗ್ಗೆ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ CV ನಾಗೇಶ್. ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಕಿಡ್ನಾಪ್ ಹಾಗೆ ಅಬ್ಡಕ್ಷನ್ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇಲ್ಲಿ ಮಹಿಳೆಯ ಕಿಡ್ನಾಪ್ ಆಗಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ರೇವಣ್ಣ ಅವರು. ಅದರ ಜೊತೆಗೆ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ಆಕೆ ಮೈನರ್ ಕೂಡ ಅಲ್ಲ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಇಡೀ ವಾದ ಪ್ರತಿವಾದ ಸದ್ಯ ಸಾಕ್ತಾ ಇರೋದು 364A ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಆಕೆ ಮೈನರ್ ಕೂಡ ಅಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಆಕೆ ಅಪ್ರಾಪ್ತಿಯಲ್ಲ, ಆಕೆ ಮೇಜರ್ ಇದ್ದಾರೆ ಅನ್ನುವಂಥ ವಿಚಾರವನ್ನ ಮಂಡಿಸಿದ್ದಾರೆ CV ನಾಗೇಶ್ ಅವರು. ರೈಟ್, ಸಾಕಷ್ಟು ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಸಾಕ್ತಾ ಇದೆ ಅರ್ಜಿಯ ವಿಚಾರಣೆ, ವಾದ ಮಂಡನೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಸಾಕ್ತಾ ಇದೆ. ಸದ್ಯ CV ನಾಗೇಶ್ ಅವರು ದೂರುದಾರನ ದೂರಿನ ಪ್ರತಿಯನ್ನ ಓದುವಂತಹ ಕೆಲಸವನ್ನ ಮಾಡ್ತಿದ್ದಾರೆ.
ದೂರುದಾರ ಯಾರು? ಕಿಡ್ನಾಪ್ ಆದಂಥ ಸಂತ್ರಸ್ತೆಯ ಮಗ KR ನಗರ ಸ್ಟೇಷನ್ನಲ್ಲಿ ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೋ ಆ ಕಂಪ್ಲೇಂಟ್ ಪ್ರತಿಯನ್ನ ಸದ್ಯ ಕೋರ್ಟ್ನಲ್ಲಿ ಓದುವಂತಹ ಕೆಲಸವನ್ನ ಮಾಡ್ತಿದ್ದಾರೆ CV ನಾಗೇಶ್ ಅವರು ಆಗ್ಲೇ ಹಲವು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಈಗ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಲಾಗ್ತಾ ಇರುವಂತಹ ಆ ಸಂತ್ರಸ್ತೆ ಆಕೆ ಮೈನರ್ ಅಲ್ಲ, ಅಂದ್ರೆ ಅಪ್ರಾಪ್ತಿಯಲ್ಲ, ಜೊತೆಗೆ ಆಕೆ ಅನ್ಸೌಂಡ್ ಪರ್ಸನ್ ಕೂಡ ಅಲ್ಲ, ಅಂದ್ರೆ ಆಕೆ ಮೂಕಿ ಕೂಡ ಅಲ್ಲ, ಆಕೆ ಒಬ್ಬ ಮೇಜರ್ ಇದ್ದಾಳೆ ಅಂತ ಹೇಳಿದಂತಹ CV ನಾಗೇಶ್ ಸದ್ಯ ದೂರುದಾರನ ದೂರಿನ ಪ್ರತಿಯನ್ನ ಓದ್ತಿದ್ದಾರೆ. KR ನಗರ ಸ್ಟೇಷನ್ನಲ್ಲಿ ಕಿಡ್ನಾಪ್ ಆದಂತಹ ಸಂತ್ರಸ್ತೆಯ ಮಗ ಕೊಟ್ಟಂತಹ ಕಂಪ್ಲೇಂಟ್, ಆ ಕಂಪ್ಲೇಂಟ್ನ ಓದುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕಂಪ್ಲೇಂಟ್ ನಲ್ಲಿ ಏನ್ ಹೇಳಲಾಗಿದೆ? ನನಗೆ ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ದಿದ್ದಾರೆ. ಸಂತ್ರಸ್ತೆಯ ಮಗ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ವಿಚಾರ, ನನಗೆ ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ದಿದ್ದಾರೆ ಅಂತ ಹೇಳಿ ಸಂತ್ರಸ್ತೆಯ ಮಗ ಆತ ದೂರಿನಲ್ಲಿ ತಿಳಿಸಿದ್ದಾನೆ. ಇಲ್ಲಿ ಯಾವ ಸುಳ್ಳು ಹೇಳಿದ್ದಾರೆ ಹಾಗಾದ್ರೆ ಅಂತ ಹೇಳಿ CV ನಾಗೇಶ್ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸುಳ್ಳು ಏನು? ಆ ಸುಳ್ಳು ಏನು ಅಂತ ಆಗ್ಬೇಕಲ್ಲ. ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ದೂರುದಾರ ಹೇಳಿದ್ದಾನೆ. ಅಂದ್ರೆ ಆ ಕಿಡ್ನಾಪ್ ಆಗಿರುವಂತಹ ಸಂತ್ರಸ್ತೆಯ ಮಗ KR ನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ನನಗ್ ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಆ ಸುಳ್ಳು ಏನು ಅಂತ ಆಗ್ಬೇಕಲ್ಲ ಅಂತ ಹೇಳಿ CV ನಾಗೇಶ್ HD ರೇವಣ್ಣ ಅವರ ಪರ ವಕೀಲರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇಷ್ಟೊತ್ತು 364A ಸೆಕ್ಷನ್ ಬಗ್ಗೆ ವಾದ ಮಂಡನೆ ಆಗ್ತಾ ಇತ್ತು. ಆ ವಾದವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಅದಕ್ಕೆ ಪೂರಕವಾಗಿ ಈಗ ಆ FIR KR ನಗರ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ FIR, ಆ FIR ವಿಚಾರವಾಗಿ, ಆ ದೂರಿನ ಪ್ರತಿಯ ವಿಚಾರವಾಗಿ ಸದ್ಯ ತಮ್ಮ ವಾದವನ್ನ ಕಂಟಿನ್ಯೂ ಮಾಡಿದ್ದಾರೆ CV ನಾಗೇಶ್. ಯಾರ ಮಗನ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ಲಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಸುಳ್ಳು ಹೇಳಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಿಡ್ನಾಪ್ ಸಂತ್ರಸ್ತೆಯ ಮಗ ತಾನು ಪೊಲೀಸರಿಗೆ ಕೊಟ್ಟಂತಹ ದೂರಿನಲ್ಲಿ ಹೇಳಿದ್ದಾನೆ. ಇಲ್ಲಿ ಯಾವ ಸುಳ್ಳು ಹೇಳಲಾಗಿದೆ ಅಂತ CV ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರ ಮಗನ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ಲಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅವನನ್ನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಹೇಳಬಹುದಾಗಿತ್ತು, ಆದ್ರೆ ಇಲ್ಲಿ ಹಾಗಾಗಿಲ್ಲ. ಈಗ ದೂರುದಾರನನ್ನೇ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಹೇಳಬಹುದಾಗಿತ್ತು, ಬಟ್ ಇಲ್ಲಿ ಹಾಗಾಗೋದಿಲ್ಲ. ಅಲ್ಲಿ ಹೇಳೋದು ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಂಡರೆ. ದೂರಿನಲ್ಲಿ ಸಂತ್ರಸ್ತೆಯ ಮಗನೇ ಉಲ್ಲೇಖ ಮಾಡಿರುವಂತಹ ವಿಚಾರ ಇದು. ಅಲ್ಲಿ ಹೇಳೋದು ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಂಡರೆ. ಅಲ್ಲಿ ಅಂದ್ರೆ ಎಲ್ಲಿ? ಆ ಸಂತ್ರಸ್ತೆಯ ಮಗ KR ನಗರ ಸ್ಟೇಷನ್ ನಲ್ಲಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಆತ ಹೇಳಿರುವಂತಹ ವಿಚಾರ, ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಅಂತ ಹೇಳಿ ಅಲ್ಲಿ ನನಗೆ ಬೆದರಿಸಿ ಈ ರೀತಿ ಸುಳ್ಳನ್ನ ಹೇಳಿ ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು ಅಂತ ತನ್ನ ದೂರಿನಲ್ಲಿ ಹೇಳಿದ್ದಾನೆ. ಅದನ್ನೇ ಸದ್ಯ ಪ್ರಶ್ನೆ ಮಾಡ್ತಿದ್ದಾರೆ CV ನಾಗೇಶ್ ಅವರು. ನಿನ್ನ ತಾಯಿ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಬಂದಂತವರು ಹೇಳಿದ್ರು ಅನ್ನುವಂಥದ್ದನ್ನ ದೂರುದಾರ ತನ್ನ ದೂರಿನ ಪ್ರತಿಯಲ್ಲಿ ಹೇಳಿದ್ದಾನೆ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡ್ತಿದ್ದಾರೆ. ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಆತ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ರೇವಣ್ಣ ಸಾಹೇಬ್ರು ಹೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿದೆ ನನ್ನ ತಾಯಿಯನ್ನ ಅಂತ ಹೇಳಿ ಆತ ಹೇಳಿದ್ದಾನೆ. ಹಾಗಾದ್ರೆ ಇಲ್ಲಿ ಯಾರು ಸುಳ್ಳು ಹೇಳಿದ್ದಾರೆ, ಯಾವ ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.